ಓ ಬಂದ್ರೆ ಸ್ನೇಹಿತರೆ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಏನೋ 4 ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಿ. ಓಕೆ, ಏನ್ ಅಪ್ಡೇಟ್ ಬರುತ್ತದು? ಈಗ ಪಾಪ ಮೊದಲನೇ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಡೈರೆಕ್ಟ್ ಲಿಂಕ್ ಫಾರ್ ಕಮ್ಯುನಿಟಿ ಅಂತ. ಅಂದ್ರೆ ಈಗ ಕಮ್ಯುನಿಟೀಸ್, ಈಗ ಅಕಸ್ಮಾತ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಆ ಕಮ್ಯುನಿಟೀಸ್ ಆಪ್ಷನ್ ತೋರಿಸುತ್ತೆ. ನೀವು ಚಾನಲ್ ಒಳಗಡೆ ಹೋಗಿ ನೋಡ್ಬೇಕು, ಆದ್ರೆ ಡೈರೆಕ್ಟ್ ಲಿಂಕ್ ತರ್ತಿದಾರಂತೆ. ಸೊ ಅದೊಂದು ಒಳ್ಳೆ ವಿಷಯ. ಅವಾಗ ವ್ಯೂವರ್ಸ್ ಈಸಿಯಾಗಿ ಆಕ್ಸೆಸ್ ಮಾಡ್ಬೇಕು ಬೇಗ ಕಮ್ಯುನಿಟೀಸ್ ನ ಅಂತ ಒಂದು ಒಳ್ಳೆ ಫೀಚರ್ ತಂದಿದೆ. ನನ್ಗಂತೂ ಇಷ್ಟ ಆಯ್ತು. ಇದು ಮೊದಲನೇ ಅಪ್ಡೇಟ್. ಎರಡನೇ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಸೂಪರ್ ಅಪ್ಡೇಟ್ ಇದೆ. ಅದೇನಂತ ಅಂದ್ರೆ ಗಿಫ್ಟ್ ಎಫೆಕ್ಟ್ಸ್ ಹೊಸ 5 ಎಫೆಕ್ಟ್ಸ್ ತರ್ತಿದ್ದಾರೆ. ಸೊ ಈ ಪರ್ಟಿಕ್ಯುಲರ್ ಗಿಫ್ಟ್ ಎಲ್ಲ ಎಲ್ಲಿ ಇರೋದು, ಈಗ ಟೆಸ್ಟಿಂಗ್ ನಡೀತೈತೆ US ನಲ್ಲಿ. ಸೊ ಕೆಲವು ತಿಂಗಳಲ್ಲಿ ನಮ್ಮ ಇಂಡಿಯಾದಲ್ಲೂ ಲಾಂಚ್ ಆಗುತ್ತೆ ಗಿಫ್ಟ್, ಜುವೆಲ್ಸ್. ಸೊ ಇದೆಲ್ಲ ಆಮೇಲೆ ನಮ್ಗೆ ಬರುತ್ತೆ, ಸ್ವಲ್ಪ ಹೊತ್ತು ವೇಟ್ ಮಾಡ್ಬೇಕು. ಸೊ ಗಿಫ್ಟ್ ಎಫೆಕ್ಟ್ಸ್ ಏನೇನ್ ಬರ್ತಿದೆ, ನಮ್ಗೆ ವಿಂಗ್ಸ್, ಥಮ್ಸ್ ಅಪ್, ಕ್ರೌನ್, ಸೆಲೆಬ್ರೇಟ್, ರಾಯಲ್ ಕ್ರೌನ್. ಸೊ ಇಷ್ಟು ನಮ್ಗೆ 5 ಹೊಸ ಗಿಫ್ಟ್ ಎಫೆಕ್ಟ್ಸ್ ಬರ್ತಿದೆ. ಸೊ ಇದನ್ನ ಒಂದು ಹೈಲೈಟ್ ಮಾಡ್ತಿದಾರ ಅಂತಾನೆ ಹೇಳ್ಬೋದು. ಸೊ ಏಂತಕ್ಕೆ ಈ ರೀತಿ ಮಾಡ್ತಿದಾರಂತ ಅಂದ್ರೆ ಕ್ರಿಯೇಟರ್ಸ್ ಸ್ವಲ್ಪ ಅರ್ನಿಂಗ್ಸ್ ಆಗ್ಲಿ ಅಂತ. ಈಗ ಜುವೆಲ್ಸ್ ಪರ್ಚೇಸ್ ಮಾಡ್ಬೇಕಂತ ಅಂದ್ರೆ ಇಷ್ಟು ಅಂತ ಕಾಸು ಕೊಡ್ಲೇಬೇಕಾಗುತ್ತೆ. ಕಾಸು ಕೊಟ್ಟು ಜುವೆಲ್ಸ್ ಪರ್ಚೇಸ್ ಮಾಡಿ ಆಮೇಲೆ ಅಲ್ಲಿ ನೀವು ಗಿಫ್ಟ್ ಎಫೆಕ್ಟ್ಸ್ ಕೊಟ್ರೆ, ಈಗ ಅಕಸ್ಮಾತ್ ಏನಾದ್ರು ಇಷ್ಟು ಜುವೆಲ್ಸ್ ಕೊಟ್ರೆ ಈ ತರ ಪಾರ್ಟಿ ಕ್ರೌನ್ ಎಫೆಕ್ಟ್, ಈ ತರ ಕೇಕ್ ಎಫೆಕ್ಟ್ ಅಂತ ಎಲ್ಲ ಇರುತ್ತೆ. ಏನಂತಂದ್ರೆ ಸ್ವಲ್ಪ ಎಂಗೇಜಿಂಗ್ ಮಾಡ್ಬೇಕು ವ್ಯೂವರ್ಸ್ ನ ಲೈವ್ ನಲ್ಲಿ ಅಂತ. ಸೊ ಈ ರೀತಿ ಒಂದು ಹೊಸ ಫೀಚರ್ ತಂದಿರುವಂತದ್ದು ಗಿಫ್ಟ್ ಎಫೆಕ್ಟ್ಸ್. ನಂಗಂತೂ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಗಿಫ್ಟ್ ಗೋಲ್ಸ್, 3ನೇ ಅಪ್ಡೇಟ್ ಇದು. ಗಿಫ್ಟ್ ಗೋಲ್ಸ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಸೇಮ್ ಸೂಪರ್ ಚಾಟ್ ಗೋಲ್ಸ್ ತರ ಇದು ಗಿಫ್ಟ್ ಗೋಲ್ಸ್. ಸಮಯ ನೀಡ್ತಾರೆ, ಇಷ್ಟು ಸಮಯ ಅಂತ. ಈಗ ಅಕಸ್ಮಾತ್ ಏನಾದ್ರು ನಾನು ಒಂದು ಗೇಮ್ ಪ್ಲೇ ಮಾಡ್ತಾ ಇದ್ದೀನಿ, ನಾನು ಫ್ರೀ ಫೈರ್ ಆಡ್ತಾ ಇದ್ದೀನಿ. ಅಕಸ್ಮಾತ್ ಏನಾದ್ರು ನಾನು ಗಿಫ್ಟ್ ಗೋಲ್ ಹಾಕ್ತೀನಿ, 10 ಗಿಫ್ಟ್ ಗೋಲು ಅರ್ಧ ಅವರಲ್ಲಿ ಬಂದ್ರೆ ನಾನು ನಿಮ್ ಜೊತೆ ಕಷ್ಟ ಮಾಡ್ತೀನಿ ಅಂತ ಹೇಳೋದು. ಸೊ ಈ ರೀತಿ ಏನಾಗುತ್ತೆ, ವ್ಯೂವರ್ಸ್ಗೆ ಎಂಗೇಜ್ ಆಗುತ್ತೆ. ಸೊ ಈ ತರ ಗಿಫ್ಟ್ ಕಲಿಸ್ತಾ ಇರ್ತಾರೆ. ಇದರಿಂದ ಆ ಪರ್ಟಿಕ್ಯುಲರ್ ಗೋಲ್ ಕಂಪ್ಲೀಟ್ ಆದ್ರೆ ಅವಾಗ ಒಂದು ಸೆಲೆಬ್ರೇಟ್ ತರ ಒಂದು ಎಫೆಕ್ಟ್ ಬರುತ್ತಂತೆ. ಇದೇ ರೀತಿ ನಮ್ಮ ವ್ಯೂವರ್ಸ್ಗೂ ನಾವು ಕ್ರಿಯೇಟರ್ಸ್ ತುಂಬಾ ಎಂಗೇಜ್ ಆಗ್ಲಿ ಅಂತ ಈ ರೀತಿ ಎಲ್ಲ ಮಾಡ್ತಿದ್ದಾರೆ. ತುಂಬಾ ಇಷ್ಟ ಆಯ್ತು ನನ್ಗೆ. ನೆಕ್ಸ್ಟ್ 4ನೇದು ಬಂದ್ಬಿಟ್ಟು ಇದು ರೀಸೆಂಟ್ ಅಪ್ಡೇಟ್. ಇದು ರೀಸೆಂಟ್ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಚೇಂಜಸ್ ಟು ಚಾನಲ್ ಮೆಂಬರ್ಶಿಪ್ ಪರ್ಚೇಸಿಂಗ್. ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರಬಹುದಲ್ಲ, ಇಲ್ಲಿ September 2025 upcoming changes to channel memberships purchasing option for viewers. As of August 25th, a new billing system for iOS will allow more viewers to able to purchase membership on iOS devices such as iPhones and iPads. On September 16th, these updates will roll out to all channel membership creators. ಇದರ ಅರ್ಥ ಏನಂತ ಅಂದ್ರೆ, ಈಗ ಪಾಪ ನಿಮ್ದು ಐಫೋನ್ ಇದೆಯಲ್ಲ, ಸೊ ಏನು ಮೆಂಬರ್ಶಿಪ್ ಪರ್ಚೇಸ್ ಮಾಡ್ಬೇಕಂದ್ರೆ ಸೊ ಸ್ವಲ್ಪ ಟಫ್ ಆಗ್ತಿತ್ತು, ಆಗ್ತಾ ಇರಲಿಲ್ಲ. ಇದರಲ್ಲಿ ಐಫೋನ್ ನಲ್ಲಿ ಯಾರದೇ ಮೆಂಬರ್ಶಿಪ್ ಕೂಡ ಪರ್ಚೇಸ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಹೌದು. ಈಗ ಒಂದು ಹೊಸ ಬಿಲ್ಲಿಂಗ್ ಸಿಸ್ಟಮ್ ತರ್ತಿದ್ದಾರೆ iOS ಗೋಸ್ಕರ. ಸೊ ಇದು 25th ಇಂದ ಲಾಂಚ್ ಆಗುತ್ತೆ. ಟೆಸ್ಟಿಂಗ್ ಬೇಟಾ ಕಂಪ್ಲೀಟ್ ಆಗಿ ಎಲ್ಲಾರ್ಗು ಅಫಿಷಿಯಲ್ ಆಗಿ ಲಾಂಚ್ ಆಗ್ಬೇಕಂತ ಅಂದ್ರೆ September 16ಗೆ ಕಾಯ್ಬೇಕಾಗುತ್ತೆ. ಸೊ ಇದೊಂದು ಹೊಸ ಚೇಂಜಸ್ ಚಾನಲ್ ಮೆಂಬರ್ಶಿಪ್ ಪರ್ಚೇಸಿಂಗ್ ವ್ಯೂವರ್ಸ್. ಜಸ್ಟ್ ಇದು ಲೇಟೆಸ್ಟ್ ಅಪ್ಡೇಟ್ ಅಂತ ಹೇಳ್ಬೋದು. ನಾನು ನಿಮಗೆ ಪೂರ್ತಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಇದೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಇನ್ಮೇಲೆ ನೋಡಿ ನಮ್ಮ ತಂದೆದು ಐಫೋನು, ಆದ್ರೆ ನನ್ನ ಚಾನಲ್ ಮೆಂಬರ್ಶಿಪ್ ಪರ್ಚೇಸ್ ಮಾಡಕ್ ಆಗ್ತಿಲ್ಲ. ಕಾರಣ ಇಷ್ಟು ಅವ್ರ ಆಪ್ಷನ್ ತಂದಿಲ್ಲ ಯೂಟ್ಯೂಬರ್. ಆದ್ರೆ ಇನ್ಮೇಲೆ September 16th ನಲ್ಲಿ ಈ ಪರ್ಟಿಕ್ಯುಲರ್ ಫೀಚರ್ ತರ್ತಿದ್ದಾರೆ. ನಮಗೂ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ತುಂಬಾ ಒಂದು ಐಫೋನ್ ಯೂಸರ್ಸ್ ಅಥವಾ ಆಂಡ್ರಾಯ್ಡ್ iOS ಯೂಸರ್ಸ್ ಇರ್ತಾರೆ, ಅವರು ನಮ್ಮ ಚಾನಲ್ ಮೆಂಬರ್ಶಿಪ್ ಪರ್ಚೇಸ್ ಮಾಡ್ಬೇಕಂತ ಇರ್ತಾರೆ, ಆದ್ರೆ ಆಪ್ಷನ್ ಸಿಗ್ತಾ ಇರಲ್ಲ. ಇದೊಂದು ಒಳ್ಳೆ ಫೀಚರ್ ಅಂತ ಹೇಳ್ಬೋದು. ನಮ್ಮ ಅಂತ ಕ್ರಿಯೇಟರ್ಸ್ಗೂ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ. ಸೊ ಸೂಪರ್ ಫೀಚರ್, ನಂಗಂತೂ ತುಂಬಾ ಇಷ್ಟ ಆಯ್ತು. ಸೊ ಇಷ್ಟ ಆಯ್ತು ಫ್ರೆಂಡ್ಸ್ 4 ಅಪ್ಡೇಟ್. ಈ 4 ಅಪ್ಡೇಟ್ ನಲ್ಲಿ ಯಾವ ಅಪ್ಡೇಟ್ ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನನಗಂತ ಹೇಳ್ಬೇಕಂದ್ರೆ 4ನೇ ಅಪ್ಡೇಟ್ ಸೂಪರ್ ಆಗಿ ಅನ್ಸ್ತು ಅಲ್ವಾ ಪಾಪ? ಹೌದು, 4ನೇ ಅಪ್ಡೇಟ್. ಯಾಕಂದ್ರೆ ನಾನು ಎಷ್ಟೋ ಸತಿ ನಮ್ಮ ಮಗನ ತಗೋಣ ಮೆಂಬರ್ಶಿಪ್ ಅಂತ ಹೇಳಿದೆ. ಅದೇ ಜಯಲಕ್ಷ್ಮಿ ತಗೊಳಿದಿಲ್ಲ, ಆಂಡ್ರಾಯ್ಡ್ ಫೋನ್ ಪರ್ಚೇಸ್ ಮಾಡಿದ್ರೆ ನನ್ಗೆ ಯಾವ ಹಂಗಿಸ್ತಾ ಇದ್ದು. ನೋಡ್ದಾ, ಐಫೋನ್ ಇಟ್ಕೊಂಡು ನೀನು ನಿನ್ ಮಗನ್ ಸ್ವಂತ ಮಗನ್ ಮೆಂಬರ್ಶಿಪ್ಪೇ ತಗೊಳಕ್ ಆಗಲ್ಲ ಅಂತ. ಇನ್ನ ಮೋಸ್ಟ್ಲಿ 16ನೇ ತಾರೀಕು ಮೇಲೆ ನಾನು ಹಂಗಿಸ್ತೀನಿ, ನನ್ಗೆ ಈಗ ಮೆಂಬರ್ಶಿಪ್ ತಗೊಬೋದು ಅಂತ. ಒಳ್ಳೆ ಅಪ್ಡೇಟ್. ಯಾಕಂದ್ರೆ ಐಫೋನಲ್ಲಿ ಯಾರೇ ಆಗ್ಲಿ
ಪರ್ಚೇಸ್ ಮಾಡಕ್ ಆಗ್ತಾ ಇರಲಿಲ್ಲ, ಜಾಯಿನ್ ಬಟನ್ ತಗೊಳಕ್ಕೆ ಆಗ್ತಿಲ್ಲ ಮೆಂಬರ್ಶಿಪ್. ಇದೊಂದು ಒಳ್ಳೆ ಅಪ್ಡೇಟ್. ಮತ್ತೆ ಗಿಫ್ಟ್ ಅದು ಚೆನ್ನಾಗಿದೆ. ಅವ್ರು ಕಾಸು ಕೊಟ್ಟು ಗಿಫ್ಟ್ ತಗೊಂಡು ನನ್ನ ಒಂದು ಏನಿರ್ತಾರ ಅಭಿಮಾನದಿಂದ ಅವ್ರ ಗಿಫ್ಟ್ ಕಳ್ಸೋದು, ಅದರಿಂದ ಅರ್ನಿಂಗ್ ಆಗುತ್ತೆ. ಅದರಿಂದ ನಮ್ಮ ಒಂದು ಮತ್ತೆ ವ್ಯೂವರ್ಸ್ ಇಂದ ಒಂದು ಒಳ್ಳೆ ಬಾಂಡಿಂಗ್ ಬೆಳೆಯುತ್ತೆ. ಇದು ಒಳ್ಳೆ ಅಪ್ಡೇಟ್. 2 ಅಪ್ಡೇಟ್ ಅಂತೂ ನಂಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮ್ಗೆ ಆ ಅಪ್ಡೇಟ್ ಇಷ್ಟ ಆಯ್ತು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಏನ್ ಮಾಡೋಣ. ಓಕೆ ಪಾಪ, ಐ ಹೋಪ್ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗಿದ್ರೆ ಸಿಂಪಲ್, ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ರಿ. ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.